ಒಂದು ಕಡೆ ಕತ್ತಲು ಕವಿದ ರಸ್ತೆಗಳು, ಇನ್ನೊಂದು ಕಡೆ ಎಡೆ ಬಿಡದೆ ಕೇಳಿ ಬರುತ್ತಿರುವ ಗುಂಡಿನ ಸದ್ದು. ರಸ್ತೆಗಳೆಲ್ಲ ಅಕ್ಷರಶಃ ರಕ್ತ ದೋಕುಳಿಯಲ್ಲಿ ಮುಳುಗಿ ಹೋಗಿವೆ. 30ಕ್ಕೂ ಹೆಚ್ಚು ಅಮಾಯಕರ ಸಾವು, 200ಕ್ಕೂ ಹೆಚ್ಚು ಜನ ಆಸ್ಪತ್ರೆಯ ಬೆಡ್ ಮೇಲೆ ರಕ್ತದ ಮಡುವಿನಲ್ಲಿ ನರಳುತ್ತಾ ಇದ್ದಾರೆ. ಯಾವುದೋ ಯುದ್ಧ ಭೂಮಿಯಲ್ಲಿ ನಡೆಯುತ್ತಿರುವ ದೃಶ್ಯಗಳೆಲ್ಲ ಇವು. ತಮ್ಮದೇ ಜನರ ಮೇಲೆ ತಮ್ಮದೇ ದೇಶದ ಸೇನೆ ಮುಗಿಬಿದ್ದು ಗುಂಡು ಹಾರಿಸ್ತಾ ಇದೆ. ಅಷ್ಟಕ್ಕೂ ಈ ಘನಘೋರ ಮಾರಣಹೋಮ ನಡೀತಾ ಇರೋದು ಎಲ್ಲಿ ಗೊತ್ತಾ? ಜಗತ್ತಿನ ಮುಂದೆ ನಾವು ಕಾಶ್ಮೀರದವರ ರಕ್ಷಕರು ಅಂತ ಬೊಬ್ಬೆ ಹೊಡೆಯುವ ಅದೇ ಪಾಕಿಸ್ತಾನದ ವಶದಲ್ಲಿರುವ ಪಾಕ್ ಆಕ್ರಮಿತ ಕಾಶ್ಮೀರ ಅಥವಾ POKಯಲ್ಲಿ. ಹೌದು ಸ್ನೇಹಿತರೆ, ಯಾವ ಜನರಿಗೆ ಪಾಕಿಸ್ತಾನ ಇಷ್ಟು ದಿನ ಸುಳ್ಳು ಹೇಳ್ಕೊಂಡು ಬಂದಿತ್ತೋ, ಇವತ್ತು ಅದೇ ಜನ ಪಾಕಿಸ್ತಾನದ ವಿರುದ್ಧ ಸಿಡಿದೆದ್ದಿದ್ದಾರೆ. ಸೇನೆ ಮತ್ತು ಜನರ ನಡುವೆ ಭೀಕರ ಕಾಳಗ ಶುರುವಾಗಿದೆ. ಅಷ್ಟಕ್ಕೂ POKಯಲ್ಲಿ ದಿಢೀರಂತ ಈ ಜ್ವಾಲಾಮುಖಿ ಸ್ಫೋಟ ಆಗಿದ್ಯಾಕೆ? ಪಾಕಿಸ್ತಾನಿ ಸೇನೆ ಹೆಣಗಳ ರಾಶಿಯನ್ನೇ ಬೀಳಿಸ್ತಾ ಇರೋದು ಯಾಕೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಪಾಕಿಸ್ತಾನದ ಹೆಸರು ಕೇಳಿದರೆ ಸಾಕು, ನಮಗೆಲ್ಲರಿಗೂ ನೆನಪಾಗೋದು ಒಂದೇ, ಭಯೋತ್ಪಾದನೆ, ಆರ್ಥಿಕ ಬಿಕ್ಕಟ್ಟು ಮತ್ತು ಕಾಶ್ಮೀರದ ಬಗ್ಗೆ ಅವರು ಆಡುವ ನಾಟಕ. ಆದರೆ ಇವತ್ತಿನ ಸ್ಟೋರಿ ಕೇಳಿದರೆ ನಿಜಕ್ಕೂ ನಿಮ್ಮ ಮೈ ಜುಮ್ ಅನ್ನುತ್ತೆ. ಯಾಕಂದರೆ ಪಾಕಿಸ್ತಾನ ತನ್ನದೇ ಕಾಲ ಮೇಲೆ ತಾನೇ ಚಪ್ಪಡಿ ಕಲ್ಲು ಎಳೆದುಕೊಂಡಿದೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಪ್ರಪಂಚದ ಮೂಲೆ ಮೂಲೆಗೆ ಹೋಗಿ ಭಾರತ ಕಾಶ್ಮೀರಿಗಳ ಹಕ್ಕುಗಳನ್ನು ಕಸಿದುಕೊಳ್ತಾ ಇದೆ ಅಂತ ಸುಳ್ಳು ಹೇಳ್ತಾರೆ. ಆದರೆ ಇವತ್ತು ಕರ್ಮ ಅವರನ್ನೇ ಬಿಟ್ಟಿಲ್ಲ. ತಮ್ಮದೇ ವಶದಲ್ಲಿರುವ POKಯಲ್ಲಿ ತಮ್ಮದೇ ಜನರ ಹತ್ಯಾಕಾಂಡವನ್ನು ಶುರು ಮಾಡಿದೆ. ಇದು ಎಂತಹ ಲೆವೆಲ್ಗೆ ಹೋಗಿದೆ ಅಂದರೆ ಬ್ರಿಟನ್, ಕೆನಡಾ, ಅಮೆರಿಕಾದಂತಹ ದೇಶಗಳು ಕೂಡ ಅಲರ್ಟ್ ಆಗಿವೆ. ಪಾಕಿಸ್ತಾನದ ಅಸಲಿ ಮುಖವಾಡ ಈಗ ಇಡೀ ಪ್ರಪಂಚದ ಮುಂದೆ ಕಳಚಿ ಬಿದ್ದಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತದ ಭೂಪಟದಲ್ಲಿ ಕಾಣುವ ಜಮ್ಮು ಕಾಶ್ಮೀರದ ಒಂದು ಭಾಗವನ್ನು ಪಾಕಿಸ್ತಾನ ಅಕ್ರಮವಾಗಿ ವಶಪಡಿಸಿಕೊಂಡಿದೆ. ಅದನ್ನೇ ನಾವು POK ಅಂತ ಕರಿತೇವೆ. ಆದರೆ ಪಾಕಿಸ್ತಾನ ಅದನ್ನು ಏನಂತ ಕರೆಯುತ್ತೆ ಗೊತ್ತಾ? ಆಜಾದ್ ಕಾಶ್ಮೀರ್ ಅಂತ, ಅಂದರೆ ಸ್ವತಂತ್ರ ಕಾಶ್ಮೀರ ಅಂತ. ಆದರೆ ಹೆಸರಲ್ಲಿ ಮಾತ್ರ ಆಜಾದ್, ರಿಯಾಲಿಟಿಯಲ್ಲಿ ಅದು ಪಾಕಿಸ್ತಾನದ ಗುಲಾಮಗಿರಿಯ ಸಂಕೋಲೆ. ಹೀಗಾಗ್ತಿರೋದು ಏನಂದರೆ POKಯಲ್ಲಿ ಜಂಟಿ ಆವಾಮಿ ಆಕ್ಷನ್ ಕಮಿಟಿ ಅಥವಾ ಜಾಕ್ ಅನ್ನುವ ಒಂದು ಸಂಘಟನೆ ಇದೆ. ಇದು ಯಾವುದೋ ಭಯೋತ್ಪಾದಕ ಸಂಘಟನೆ ಅಲ್ಲ. 2023ರ ಸೆಪ್ಟೆಂಬರ್ನಲ್ಲಿ ಶುರುವಾದ ಈ ಗುಂಪಿನಲ್ಲಿ ಇರೋರು ಯಾರು ಗೊತ್ತಾ? ಅಲ್ಲಿನ ಸಾಮಾನ್ಯ ವ್ಯಾಪಾರಿಗಳು, ಲಾರಿ, ಬಸ್ ಓಡಿಸುವ ಟ್ರಾನ್ಸ್ಪೋರ್ಟರ್ಗಳು, ವಕೀಲರು ಮತ್ತು ವಿದ್ಯಾರ್ಥಿಗಳು. ಇವರು ಸೇರಿಕೊಂಡು ಪಾಕಿಸ್ತಾನ ಸರ್ಕಾರದ ಮುಂದೆ ಒಟ್ಟು 38 ಬೇಡಿಕೆಗಳ ಒಂದು ಪಟ್ಟಿಯನ್ನು ಇಡ್ತಾರೆ. ಆ ಬೇಡಿಕೆಗಳು ಏನಿತ್ತು ಗೊತ್ತಾ? ನಮಗೆ ತಿನ್ನೋದಕ್ಕೆ ಹಿಟ್ಟು ಕೊಡಿ, ಕರೆಂಟ್ ಬಿಲ್ ಕಡಿಮೆ ಮಾಡಿ, ಬೆಲೆ ಏರಿಕೆ ಕಡಿಮೆ ಮಾಡಿ, ನಮ್ಮ ಊರಿನಲ್ಲಿ ನಮಗೆ ಅಧಿಕಾರ ಕೊಡಿ ಅನ್ನುವ ಬೇಸಿಕ್ ಹಕ್ಕುಗಳು ಅಷ್ಟೇ. ಆದರೆ ಪಾಕಿಸ್ತಾನ ಸರ್ಕಾರ ಏನು ಮಾಡ್ತು ಗೊತ್ತಾ? ಇವರ ಕಷ್ಟ ಕೇಳೋದು ಬಿಟ್ಟು ಜೂನ್ 6ನೇ ತಾರೀಕು ಈ ಜಾಕ್ ಸಂಘಟನೆಯನ್ನೇ ಭಯೋತ್ಪಾದಕ ಗುಂಪು ಅಥವಾ ಕಾನೂನು ಬಾಹಿರ ಸಂಘಟನೆ ಅಂತ ಬ್ಯಾನ್ ಮಾಡಿಬಿಡ್ತು. ಆಂಟಿ ಟೆರರಿಸಂ ಕಾನೂನಿನ ಅಡಿಯಲ್ಲಿ ಇವರನ್ನೆಲ್ಲ ಉಗ್ರರು ಅಂತ ಬ್ರ್ಯಾಂಡ್ ಮಾಡಿಬಿಡ್ತು. ಯಾವಾಗ ಈ ಬ್ಯಾನ್ ಆಯಿತು, ಅಕ್ಷರಶಃ POKಯಲ್ಲಿ ಜ್ವಾಲಾಮುಖಿ ಸ್ಫೋಟ ಆಯಿತು. ಬ್ಯಾನ್ ಮಾಡಿದ ತಕ್ಷಣ ಸುಮ್ಮನಾಗೋಕೆ ಇದು ಸಣ್ಣ ಹೋರಾಟವಾಗಿರಲಿಲ್ಲ. ಜೂನ್ 6ರ ರಾತ್ರಿ ರಾವಲ್ಕೋಟ್ ಮತ್ತು ಮುಜಫರಾಬಾದ್ನ ಬೀದಿಗಳಲ್ಲಿ ಪರಿಸ್ಥಿತಿ ಕೈ ಮೀರಲು ಶುರುವಾಯಿತು. ಇದೇ ಹೊತ್ತಲ್ಲಿ ಶುಕ್ರವಾರ ರಾತ್ರಿ ಪಾಕಿಸ್ತಾನಿ ಪೊಲೀಸರ ಜೊತೆಗಿನ ಘರ್ಷಣೆಯಲ್ಲಿ ಶಹಜೇಬ್ ಹಬೀಬ್ ಅನ್ನುವ ಒಬ್ಬ ಸಾಮಾನ್ಯ ವ್ಯಾಪಾರಿ ಆಕ್ಟಿವಿಸ್ಟ್ನ ಮೇಲೆ ಗುಂಡು ಹಾರಿಸಿ ಹತ್ಯೆ ಮಾಡಲಾಗುತ್ತೆ. ಯಾವಾಗ ಶಹಜೇಬ್ ಹಬೀಬ್ನ ಅಂತ್ಯಕ್ರಿಯೆ ಶುರುವಾಯಿತು, ಇಡೀ POKಯ ಜನ ಕಣ್ಣೀರು ಮತ್ತು ಆಕ್ರೋಶದೊಂದಿಗೆ ಬೀದಿಗಿಳಿದ್ರು. ಪಾಕಿಸ್ತಾನಿ ಸೇನೆ ತೊಲಗಲಿ, ನಮಗೆ ಪಾಕಿಸ್ತಾನ ಬೇಡ ಅನ್ನುವ ಘೋಷಣೆಗಳು ಮುಗಿಲು ಮುಟ್ಟಿದವು. ಪಾಕಿಸ್ತಾನಿ ರೇಂಜರ್ಸ್ ಮತ್ತು ಸೇನೆ ಜನರ ಈ ಆಕ್ರೋಶವನ್ನ ನೋಡಿ ಬೆಚ್ಚಿ ಬಿದ್ದಿತು. ಯಾವಾಗ ಜನ ಸೇನೆಯ ವಿರುದ್ಧ ತಿರುಗಿ ಬಿದ್ರು, ಆಗ ಶುರುವಾಯಿತು ನೋಡಿ ಅಸಲಿ ರಕ್ತಪಾತ. ಜೂನ್ 8ನೇ ತಾರೀಕು ರಾವಲ್ಕೋಟ್ನ ಆಸ್ಪತ್ರೆಯ ಶವಾಗಾರದ ಮುಂದೆ ಜನ ಸೇರಿದ್ದಾಗ ಪಾಕಿಸ್ತಾನಿ ಸೆಕ್ಯೂರಿಟಿ ಫೋರ್ಸಸ್ ಕರುಣೆಯೇ ಇಲ್ಲದೆ ಗುಂಡಿನ ಮಳೆಗರೆದರು, ಅಶ್ರುವಾಯಿ ಸಿಡಿಸಿದ್ರು. ಪರಿಣಾಮ ಕೇವಲ ಒಂದೇ ದಿನ ಕನಿಷ್ಠ 27ರಿಂದ 30ಕ್ಕೂ ಹೆಚ್ಚು ಅಮಾಯಕರು ಹೆಣವಾದರು. ಇದು ಅಫಿಷಿಯಲ್ ಆಗಿ ಸಿಕ್ಕಿರುವ ಲೆಕ್ಕ. ಅಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಸಾವಿನ ಸಂಖ್ಯೆ 200ರ ಗಡಿ ದಾಟಿದೆ ಅಂತಲೂ ವರದಿಯಾಗಿದೆ. 200ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿವೆ. ಆಸ್ಪತ್ರೆಯ ಬೆಡ್ಗಳು ರಕ್ತದಿಂದ ತುಂಬಿ ಹೋಗಿವೆ. ಇಷ್ಟೆಲ್ಲ ಆದರೂ ಪಾಕಿಸ್ತಾನಿ ಸರ್ಕಾರ ಏನು ಹೇಳ್ತಿದೆ ಗೊತ್ತಾ?
ಕೇವಲ 7 ಜನ ಸತ್ತಿದ್ದಾರೆ, ನಾವೇನ್ ಮಾಡಿಲ್ಲ ಅಂತ ಸುಳ್ಳು ಹೇಳ್ತಿದೆ. ತಮ್ಮ ಸೇನೆಯ 4 ಜನ ಕೂಡ ಸತ್ತಿದ್ದಾರೆ, ಜನರೇ ನಮ್ಮ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದ್ರು ಅಂತ ಸರ್ಕಾರ ಆರೋಪ ಮಾಡ್ತಿದೆ. ಸತ್ತವರ ಡೆಡ್ ಬಾಡಿಗಳನ್ನ ಕೂಡ ಪಾಕಿಸ್ತಾನಿ ಆರ್ಮಿ ಎತ್ಕೊಂಡು ಹೋಗ್ತಿದೆ ಅನ್ನುವ ಭಯಾನಕ ಆರೋಪಗಳನ್ನ ಅಲ್ಲಿನ ಜನ ಮಾಡ್ತಿದ್ದಾರೆ. ಅಂದ್ರೆ ಎಲ್ಲಿ ನಿಜವಾದ ಸಾವಿನ ಸಂಖ್ಯೆ ಪ್ರಪಂಚಕ್ಕೆ ಗೊತ್ತಾಗ್ಬಿಡುತ್ತೋ ಅನ್ನುವ ಭಯ ಪಾಕಿಸ್ತಾನಕ್ಕೆ ಶುರುವಾಗಿದೆ. ಇದನ್ನ ಮುಚ್ಚಿಡೋದಕ್ಕೆ ಪಾಕಿಸ್ತಾನ ಮತ್ತೊಂದು ಮಾಸ್ಟರ್ ಪ್ಲಾನ್ ಮಾಡ್ತು. ಇಡೀ ಪಿಒಕೆಯಲ್ಲಿ ಮೊಬೈಲ್ ಇಂಟರ್ನೆಟ್ ಕಟ್, ಯಾವೊಬ್ಬ ವ್ಯಕ್ತಿಯು ವಿಡಿಯೋ ಮಾಡಿ ಪ್ರಪಂಚಕ್ಕೆ ತೋರಿಸಬಾರದು ಅಂತ ಕಂಪ್ಲೀಟ್ ಕಮ್ಯುನಿಕೇಷನ್ ಬ್ಲ್ಯಾಕ್ಔಟ್ ಮಾಡಿದ್ದಾರೆ. ಮತ್ತು ರಾತ್ರೋರಾತ್ರಿ 350ಕ್ಕೂ ಹೆಚ್ಚು ಜನರನ್ನ ಜೈಲಿಗೆ ತಳ್ಳಿದ್ದಾರೆ. ಸ್ನೇಹಿತರೆ, ಕೇವಲ ಒಂದು ಬ್ಯಾನ್ನಿಂದ ಇಷ್ಟೆಲ್ಲ ರಕ್ತಪಾತ ನಡೆಯೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಇದರ ಹಿಂದೆ ದಶಕಗಳ ಶೋಷಣೆ ಇದೆ. ಪಾಕಿಸ್ತಾನದ ಅತಿ ದೊಡ್ಡ ಮೋಸ ಇದೆ. ಅದೇನು ಅಂತ ಗೊತ್ತಾದರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಪಿಒಕೆ ಜನ ಇಷ್ಟೊಂದು ರೊಚ್ಚಿಗೇಳಲು ಕೇವಲ 2 ಪ್ರಮುಖ ಕಾರಣಗಳಿವೆ. ಆ ಕಾರಣಗಳೇನು ಅಂತ ನಾವು ಈಗ ವಿವರಿಸ್ತೀವಿ. ಗಮನವಿಟ್ಟು ಕೇಳಿ. ಕತ್ತಲೆಯಲ್ಲಿ ಕಾಶ್ಮೀರ, ಬೆಳಕಿನಲ್ಲಿ ಪಂಜಾಬ್. ಸ್ನೇಹಿತರೆ, ಪಿಒಕೆ ಅನ್ನೋದು ನದಿಗಳ ಬೀಡು. ಸಿಂಧೂ ನದಿ ವ್ಯವಸ್ಥೆಯ ಪ್ರಮುಖ ನದಿಗಳು ಹರಿಯೋದು ಇಲ್ಲೇ. ಇಲ್ಲಿ ಪಾಕಿಸ್ತಾನ ಮಂಗ್ಲಾ ಡ್ಯಾಮ್ ಮತ್ತು ನೀಲಂ ಝೀಲಂ ಹೈಡ್ರೋ ಪವರ್ ಪ್ರಾಜೆಕ್ಟ್ ಅಂತ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ಕಟ್ಟಿದೆ. ಇಲ್ಲಿಂದ ಲಕ್ಷಾಂತರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತೆ. ಲಾಜಿಕ್ ಪ್ರಕಾರ ಈ ವಿದ್ಯುತ್ ಯಾರಿಗೆ ಸಿಗಬೇಕು? ಅಲ್ಲಿನ ಸ್ಥಳೀಯ ಜನರಿಗೆ ಅಲ್ವಾ? ಆದರೆ ಪಾಕಿಸ್ತಾನ ಮಾಡ್ತಿರುವ ವಂಚನೆ ನೋಡಿ. ಇಲ್ಲಿ ಉತ್ಪಾದನೆಯಾಗುವ 3/4 ಕರೆಂಟನ್ನು ನೇರವಾಗಿ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯಕ್ಕೆ ಕಳಿಸಲಾಗುತ್ತೆ. ಅಂದರೆ ಭೂಮಿ ಪಿಒಕೆ ಜನರದ್ದು, ನೀರು ಅವರದ್ದು. ಆದರೆ ಪಂಜಾಬ್ನವರು ಮಾತ್ರ AC ಹಾಕ್ಕೊಂಡು ಮಲಗಬೇಕು. ಪಿಒಕೆಯಲ್ಲಿ ಮಾತ್ರ ದಿನಕ್ಕೆ 15ರಿಂದ 18 ಗಂಟೆ ಕರೆಂಟ್ ಇರಲ್ಲ. ಕತ್ತಲೆಯಲ್ಲಿ ಬದುಕಬೇಕು. ಅಷ್ಟೇ ಅಲ್ಲ, ಉಳಿದ ಸ್ವಲ್ಪ ಕರೆಂಟ್ಗೂ ವಿಪರೀತ ಟ್ಯಾಕ್ಸ್ ಹಾಕಿ ಬಿಲ್ ಕಟ್ಟಿ ಅಂತ ಜನರನ್ನ ಸುಲಿಗೆ ಮಾಡ್ತಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದ್ರೆ ಗುಂಡು ಹಾರಿಸ್ತಾರೆ. ಇನ್ನು 12 ಸೀಟುಗಳ ಕಳ್ಳಾಟದ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು. ಇದಂತೂ ಪಾಕಿಸ್ತಾನದ ಅತಿ ದೊಡ್ಡ ಫ್ರಾಡ್ ಅಂತಾನೆ ಹೇಳಬಹುದು. ಪಿಒಕೆಯಲ್ಲಿ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆ. ಇದರಲ್ಲಿ ಒಟ್ಟು 53 ಸೀಟುಗಳಿದೆ. ನಿಯಮದ ಪ್ರಕಾರ ಅಲ್ಲಿನ ಜನರೇ ವೋಟ್ ಹಾಕಿ 53 ಜನರನ್ನು ಆರಿಸಬೇಕು ಅಲ್ವಾ? ಆದರೆ ಇಲ್ಲಿ ಪಾಕಿಸ್ತಾನ ಒಂದು ಕುತಂತ್ರ ಮಾಡಿದೆ. ಈ 53ರಲ್ಲಿ ಬರೋಬ್ಬರಿ 12 ಸೀಟುಗಳನ್ನು ಭಾರತೀಯ ಕಾಶ್ಮೀರದಿಂದ ಬಂದ ನಿರಾಶ್ರಿತರಿಗೆ ಅಂತ ರಿಸರ್ವ್ ಮಾಡಿ ಇಟ್ಟಿದೆ. ಅಸಲಿ ಕತೆ ಏನಂದರೆ, ಆ 12 ಶಾಸಕರು ಪಿಒಕೆಯಲ್ಲಿ ವಾಸವೇ ಮಾಡಲ್ಲ. ಅವರೆಲ್ಲ ಪಾಕಿಸ್ತಾನದ ಬೇರೆ ಬೇರೆ ಮೂಲೆಗಳಲ್ಲಿ AC ರೂಮ್ಗಳಲ್ಲಿ ಕೂತಿರ್ತಾರೆ. ಇಸ್ಲಾಮಾಬಾದ್ನ ಸರ್ಕಾರ ಯಾರನ್ನ ಕೈ ತೋರಿಸುತ್ತೋ ಅವರನ್ನೇ ಆ 12 ಸೀಟುಗಳಿಗೆ ಕೂರಿಸಲಾಗುತ್ತೆ. ಯೋಚನೆ ಮಾಡಿ ಸ್ನೇಹಿತರೆ, ನಿಮ್ಮ ಊರಿನಲ್ಲಿ ವಾಸವೇ ಮಾಡದ, ನಿಮ್ಮ ಕಷ್ಟಗಳೇ ಗೊತ್ತಿಲ್ಲದ 12 ಜನ ಬೇರೆ ಎಲ್ಲೋ ಕೂತು ನಿಮ್ಮನ್ನು ಆಳ್ತಾರೆ ಅಂದರೆ ನಿಮಗೆ ಕೋಪ ಬರಲ್ವಾ? ಇದೇ ಈ ಜಾಕ್ ಸಂಘಟನೆಯ ದೊಡ್ಡ ಬೇಡಿಕೆಯಾಗಿತ್ತು. ಆ 12 ಸೀಟ್ಗಳನ್ನು ಕ್ಯಾನ್ಸಲ್ ಮಾಡಿ ನಮಗೆ ನಮ್ಮದೇ ಅಧಿಕಾರ ಕೊಡಿ ಅಂತ. ಆದರೆ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಕೂಡ ಆ 12 ಸೀಟ್ಗಳನ್ನು ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳಿಬಿಡ್ತು. ಒಂದು ಕಡೆ ತಿನ್ನೋದಕ್ಕೆ ಹಿಟ್ಟಿಲ್ಲ, ವಿಪರೀತ ಹಣದುಬ್ಬರ, ಉದ್ಯೋಗ ಇಲ್ಲ, ಮತ್ತೊಂದು ಕಡೆ ಕರೆಂಟ್ ಬಿಲ್ ಕಟ್ಟುವಂತ ಸುಲಿಗೆ, ಇನ್ನೊಂದು ಕಡೆ ನಮ್ಮ ಊರಿನಲ್ಲಿ ನಮಗೆ ಅಧಿಕಾರ ಇಲ್ಲ. ಈ ಎಲ್ಲ ಫ್ರಸ್ಟ್ರೇಷನ್ ಒಟ್ಟಿಗೆ ಸೇರಿ ಇವತ್ತು ಆಕ್ರೋಶದ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ಸ್ನೇಹಿತರೆ, ಇಲ್ಲಿ ನಾವು ಜಿಯೋ ಪೊಲಿಟಿಕಲ್ ಆ್ಯಂಗಲ್ನಿಂದ ಇದನ್ನು ಅನಾಲಿಸಿಸ್ ಮಾಡಬೇಕಾಗಿದೆ. ಪಾಕಿಸ್ತಾನ ಇಷ್ಟು ದಿನ ಆಡ್ತಾ ಇದ್ದ ದೊಡ್ಡ ನಾಟಕ ಈಗ ಇಡೀ ಪ್ರಪಂಚದ ಮುಂದೆ ಎಕ್ಸ್ಪೋಸ್ ಆಗಿದೆ. ನಿಮ್ಗೆ ಗೊತ್ತಿರಬಹುದು, ವಿಶ್ವಸಂಸ್ಥೆ ಇರಬಹುದು ಅಥವಾ ಯಾವುದೇ ಅಂತಾರಾಷ್ಟ್ರೀಯ ವೇದಿಕೆ ಇರಬಹುದು, ಪಾಕಿಸ್ತಾನದ ನಾಯಕರು ಹೋಗಿ ಅಳೋದು ಒಂದೇ ವಿಚಾರಕ್ಕೆ: ಭಾರತ ಜಮ್ಮು ಕಾಶ್ಮೀರದಲ್ಲಿ ಮುಸ್ಲಿಮರ ಮೇಲೆ ದೌರ್ಜನ್ಯ ಮಾಡ್ತಿದೆ, ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಿದೆ ಅಂತ. ಆದರೆ ಇವತ್ತೇನಾಗ್ತಿದೆ ನೋಡಿ, ಪಾಕಿಸ್ತಾನದ ಹ್ಯೂಮನ್ ರೈಟ್ ಕಮಿಷನ್ ತಾನೇ ಸ್ವತಃ ಮುಂದೆ ಬಂದು ನಮ್ಮ ಸೇನೆ ಪಿಒಕೆಯಲ್ಲಿ ಅತಿಯಾದ ಬಲಪ್ರಯೋಗ ಮಾಡ್ತಿದೆ, ಅಮಾಯಕರನ್ನ ಕೊಲ್ತಾ ಇದೆ, ಇದು ತಪ್ಪು ಅಂತ ಹೇಳಿಕೆ ಕೊಟ್ಟಿದೆ. ಇದು ಕೇವಲ ಒಂದು ದಿನದ ಕೋಪ ಅಲ್ಲ, ಕಳೆದ 2 ವರ್ಷಗಳಲ್ಲಿ ಇದು 3ನೇ ಬಾರಿಗೆ ನಡೆಯುತ್ತಿರುವ ದೊಡ್ಡ ದಂಗೆ. 2024ರ ಮೇ ತಿಂಗಳಲ್ಲಿ ಕರೆಂಟ್ ಬಿಲ್ ವಿಚಾರಕ್ಕೆ ದಂಗೆ ಆಗಿತ್ತು. ಮತ್ತೆ 2025ರ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಮುಜಫರಾಬಾದ್ನಲ್ಲಿ ದಂಗೆ ಆಗಿ 9 ಜನ ಸತ್ತಿದ್ದರು. ಈಗ ಮತ್ತೆ 16 ಜನರನ್ನ ಬಲಿ ಪಡೆದಿದ್ದಾರೆ. ಇದರ ಇಂಪ್ಯಾಕ್ಟ್ ಎಷ್ಟಾಗಿದೆ ಅಂದರೆ, ಬ್ರಿಟನ್ನ 30 ಜನ ಸಂಸದರು ಸೇರಿ ಯುಕೆಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಪಿಒಕೆಯಲ್ಲಿ ಪಾಕಿಸ್ತಾನ ಸೇನೆ ಮಾಡ್ತಿರುವ ಕ್ರೌರ್ಯವನ್ನ ನಿಲ್ಲಿಸಿ ಅಂತ ಆಗ್ರಹಿಸಿದ್ದಾರೆ. ಬ್ರಿಟನ್, ಕೆನಡಾ, ಆಸ್ಟ್ರೇಲಿಯಾ ಮತ್ತು ಅಮೆರಿಕಾದ ಎಂಬೆಸಿಗಳು ತಮ್ಮ ದೇಶದ ಪ್ರಜೆಗಳಿಗೆ ಯಾರು ಕೂಡ ಪಿಒಕೆ ಕಡೆಗೆ ಹೋಗಬೇಡಿ, ಅಲ್ಲಿ ಭದ್ರತೆ ಇಲ್ಲ ಅಂತ ಟ್ರಾವೆಲ್ ಅಡ್ವೈಸರಿ ರಿಲೀಸ್ ಮಾಡಿವೆ. ಅಂದರೆ ಇಷ್ಟು ದಿನ ಪಾಕಿಸ್ತಾನ ನಮ್ಮ ಕಾಶ್ಮೀರದಲ್ಲಿ ಎಲ್ಲವೂ ಸರಿಯಾಗಿದೆ ಅಂತ ಏನು ಸುಳ್ಳು ಹೇಳ್ತಿತ್ತೋ ಆ ಬಲೂನ್ ಈಗ ಒಡೆದು ಹೋಗಿದೆ. ನಮ್ಮ ಭಾರತ ಸರ್ಕಾರ ಕೂಡ ಇದಕ್ಕೆ ಸ್ಟ್ರಾಂಗ್ ಕೌಂಟರ್ ಕೊಟ್ಟಿದೆ.
ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಪಾಕಿಸ್ತಾನ ತಾನು ಮಾಡ್ತಿರುವ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮುಚ್ಚಿಡಲು ಸುಳ್ಳು ಸುದ್ದಿ ಮತ್ತು ವಿಡಿಯೋಗಳನ್ನು ಹಬ್ಬಿಸ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಇದಕ್ಕೆ ಬೆಲೆ ತೆರಬೇಕಾಗುತ್ತೆ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಾದರೆ ಮುಂದೇನು? ವಾಟ್ ನೆಕ್ಸ್ಟ್? ಶಾರ್ಟ್ ಟರ್ಮ್ನಲ್ಲಿ ನೋಡಿದರೆ ಈಗಂತೂ ಇದು ಮುಗಿಯುವ ಲಕ್ಷಣಗಳಿಲ್ಲ. ಜುಲೈ 27ನೇ ತಾರೀಕು ಅಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಿಗದಿಯಾಗಿದೆ. ಆ ಎಲೆಕ್ಷನ್ ಬರುವಷ್ಟರಲ್ಲಿ ಪರಿಸ್ಥಿತಿ ಇನ್ನಷ್ಟು ಕೈ ಮೀರುವ ಸಾಧ್ಯತೆ ಇದೆ. ಲಾಂಗ್ ಟರ್ಮ್ನಲ್ಲಿ ನೋಡೋದಾದರೆ ಇವತ್ತಿನ ಕಾಲಮಾನದಲ್ಲಿ ಯಾರಿಗೂ ಏನನ್ನ ಮುಚ್ಚಿಡೋದಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾ ಯುಗ ಇದು. POK ಜನರಿಗೆ ಸ್ಪಷ್ಟವಾಗಿ ಒಂದು ಕಂಪ್ಯಾರಿಸನ್ ಸಿಗ್ತಾ ಇದೆ. ಬಾರ್ಡರ್ನ ಈ ಕಡೆ ಇರುವ ಭಾರತದ ಜಮ್ಮು ಕಾಶ್ಮೀರದಲ್ಲಿ ಭಾರತ ಸರ್ಕಾರ ಕೋಟಿ ಹಣ ಸುರಿದು ಡೆವಲಪ್ ಮಾಡ್ತಿದೆ. ಟೂರಿಸಂ ಮುಗಿಲು ಮುಟ್ಟಿದೆ. G20 ಮೀಟಿಂಗ್ಗಳು ನಡೀತಾ ಇವೆ. ಆದರೆ ಬಾರ್ಡರ್ನ ಆ ಕಡೆ ಇರುವ ಪಾಕಿಸ್ತಾನದ POKಯಲ್ಲಿ ಏನಾಗ್ತಿದೆ? ತಿನ್ನೋದಕ್ಕಿಟ್ಟಿಲ್ಲ, ಮನೆಗೆ ಕರೆಂಟ್ ಇಲ್ಲ, ಕೇಳಿದ್ರೆ ಗುಂಡು. ಈ ಡಿಫರೆನ್ಸ್ ಅಲ್ಲಿನ ಜನರಿಗೆ ಅರ್ಥವಾಗ್ಬಿಟ್ಟಿದೆ. ಸ್ನೇಹಿತರೆ, ಕೊನೆಗೊಂದು ಮಾತು. ಬೇರೆಯವರ ಮನೆಗೆ ಬೆಂಕಿ ಹಚ್ಚೋದಕ್ಕೆ ಹೋದರೆ ಒಂದು ದಿನ ಆ ಬೆಂಕಿ ನಮ್ಮ ಮನೆಗೂ ತಟ್ಟುತ್ತೆ ಅನ್ನೋದಕ್ಕೆ ಇವತ್ತು ಪಾಕಿಸ್ತಾನವೇ ಅತಿ ದೊಡ್ಡ ಉದಾಹರಣೆ. ದಶಕಗಳಿಂದ ಭಾರತದ ವಿರುದ್ಧ ಭಯೋತ್ಪಾದನೆಯ ಷಡ್ಯಂತ್ರ ರೂಪಿಸಿದ ಪಾಕಿಸ್ತಾನ, ಭಾರತದ ಕಾಶ್ಮೀರವನ್ನು ಕದಿಯಲು ಹೋದ ಪಾಕಿಸ್ತಾನ ಇವತ್ತು ತನ್ನದೇ ಜನರ ರಕ್ತದಲ್ಲಿ ಕೈ ತೊಳೆದುಕೊಳ್ತಿದೆ. ತಾನೇ ವಶಪಡಿಸಿಕೊಂಡ ಜಾಗದಲ್ಲಿ ತನ್ನದೇ ಆಡಳಿತವನ್ನು ಉಳಿಸಿಕೊಳ್ಳಲು ಹೆಣಗಾಡ್ತಾ ಇದೆ. ಯುವಕರು ಮತ್ತು POKಯ ಬೀದಿಗಳಲ್ಲಿ ಹರಿದ ಪ್ರತಿಯೊಂದು ಹನಿ ರಕ್ತವು ಪಾಕಿಸ್ತಾನದ ವಿನಾಶದ ಕೌಂಟ್ಡೌನ್ ಅನ್ನು ಶುರು ಮಾಡಿದೆ. ಸ್ನೇಹಿತರೆ, ಪಾಕಿಸ್ತಾನದ ಈ ಇಬ್ಬಗೆಯ ನೀತಿ ಮತ್ತು ಕ್ರೌರ್ಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.